ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಆಸೆ ಸೀರಿಯಲಿನ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ರಂಗನಾಥ್ ಶಾಂತಿ ಜೊತೆ ಮಾತಾಡ್ತಿರೋದನ್ನ ಕಂಡು ಸೂರ್ಯ ಲಕ್ಕಿಗೆ ಹೇಳ್ಬಿಟ್ಟು ನಡೆದಿದ್ದ ವಿಷಯ ಎಲ್ಲ ಹೇಳಿ ಮನೆಗೆ ಲಕ್ಕಿನ ಕರ್ಕೊಬರ್ತಾರೆ. ಮನೆಗೆ ಬಂದ ಲಕ್ಕಿ ರಂಗನಾಥ್ ಜೊತೆ ಮಾತಾಡ್ಬಿಟ್ಟು ಮೀನನ್ನ ಕ್ಷಮಿಸ ಕೇಳಿದೆಯಲ್ವಾ, ಆ ಥರ ಎಲ್ಲ ಹೇಳ್ಬೇಡ, ಇಲ್ಲಾಂದ್ರೆ ಅವಳ ಮೇಲೆ ದ್ವೇಷನ ಕಟ್ಕೋತಾಳೆ ಶಾಂತಿ, ಅದೆಲ್ಲ ಏನು ಬೇಡ, ನೀನೇ ಹೋಗಿ ಸಾರಿ ಕೇಳು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿ ಅವರಿಬ್ರು ಏನು ಹೇಳ್ತಾರೆ ಅಂತ ಕಾಯ್ತಾ ಇರ್ತಾಳೆ. ಅವಾಗ ರಂಗನಾಥ್ ಬಂದ್ಬಿಟ್ಟು ಸೂರ್ಯನ ಮುಖ ನೋಡ್ತಾ ಇರ್ತಾನೆ. ಅವಾಗ ಅಪ್ಪ ನನಗೆ ಏನು ಮಾಡಬೇಕು ಅಂತ ದಾರಿ ತೋರ್ಲಿಲ್ಲಪ್ಪ, ಅದಕ್ಕೆ ನಾನು ಲಕ್ಕಿನ ಕರ್ಕೊಬಂದೆ ಅಂತ ಹೇಳ್ತಾನೆ. ಅವಾಗ ಲಕ್ಕಿ ಹೇಳ್ತಾರೆ, ಲೋ ರಂಗ, ಸೂರ್ಯನ ಯಾಕೋ ನೋಡ್ತಾ ಇದೆಯಾ ಬಾಯಲ್ಲಿ ಅಂತ ಕರೆದ್ಬಿಟ್ಟು, ಲೇ ಶಾಂತಿ, ದೊಡ್ಡೋಳಾಗಿ ನೀನೇ ಮನೆಯಲ್ಲಿ ಈ ಥರ ಎಲ್ಲ ಆಡ್ತಾ ಇದೆಯಲ್ಲೇ, ಅವತ್ತೇ ನಾನು ಬಿಡ್ಕೊಂಡೆ ಮನೋಜ್ಗೆ ಈ ಥರ ಎಲ್ಲ ಮಾಡಬೇಡ, ಎಲ್ಪ್ ಮಾಡಿಕೊಡ್ಬೇಡ ಅಂತ, ಆದರೂ ಸಹ ಮಾಡಿ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಈಗ ಮನೆಯವರಲ್ಲೂ ಜಗಳ ಆಡೋ ರೀತಿ ಮಾಡಿದೆಯಲ್ಲ ಅಂತ ಬೈತಾ ಇರ್ತಾಳೆ. ಎಲ್ಲರನ್ನೂ ಒಂದೇ ರೀತಿ ನೋಡಿ, ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ಕೊಟ್ರೆ ಈಗೆಲ್ಲ ಮಾಡ್ತೀಯಲ್ಲ ಅಂತ ಬೈತಾ ಇರ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಎಲ್ಲರೂ ನಿನ್ನ ಥರನ ಇರಲ್ಲ ಲಕ್ಕಿ ಅಂತ ಹೇಳ್ತಾನೆ. ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ ಸೂರ್ಯನಿಗೆ, ಸುಮ್ಮನಿರಿ, ಮತ್ತಷ್ಟು ನೀನು ಬೆಂಕಿಗೆ ತುಪ್ಪ ಸುರಿದಾಗ ಮಾಡಬೇಡ, ಈಗಲೇ ಅತ್ತೆ ದಿಗ ಅಂತ ಕತ್ಕೊಂಡು ಉರಿಯೋ ರೀತಿ ಆಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಲಕ್ಕಿ ಹೇಳ್ತಾಳೆ, ಶಾಂತಿ ಹತ್ರವ ನೀನು ಕ್ಷಮೆ ಕೇಳಬೇಡ, ಮೀನನ ಹತ್ರ ಪರವಾಗಿಲ್ಲ, ಆದರೆ ರಂಗನಾಥ್ ಜೊತೆ ಮಾತಾಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಶಾಂತಿ ಹೇಳ್ತಾಳೆ, ಅತ್ತೆ ನನಗೋಸ್ಕರ ನಾನು ಏನೇನು ತಪ್ಪು ಮಾಡಲಿಲ್ಲ, ನನ್ನ ಮಗ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದ, ಅದಕ್ಕೋಸ್ಕರ ಈ ಥರ ಮಾಡಿದೆ, ಅದು ಮಾಡಿದ್ದು ತಪ್ಪ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಲಕ್ಕಿ ಹೇಳ್ತಾರೆ, ಸರಿ ಆಗಿದ್ದಾಗೋಯ್ತು, ಈಗ ರಂಗನಾಥ್ ಹತ್ರ ಹೋಗಿ ಕ್ಷಮೆ ಕೇಳು, ನೀಡು, ಅವ್ನು ಖಂಡಿತಲೂ ನಿನ್ನನ್ನು ಕ್ಷಮಿಸ್ತಾನೆ, ಹೋಗು ಅಂತ ಹೇಳ್ತಾ ಇರ್ತಾಳೆ. ಆದರೆ ಶಾಂತಿ ಮಾತ್ರ ಹಾಗೆ ಯೋಚನೆ ಮಾಡ್ಕೊಂಡು ನಿಂತ್ಕೋತಾಳೆ. ಇನ್ನು ಏನೇ ಯೋಚನೆ ಮಾಡ್ತಾ ಇದೆಯಾ ಅಂತ ಲಕ್ಕಿ ಹೇಳ್ತಾಳೆ, ನೋಡು, ಅವನು ನಿನ್ನ ಗಂಡ, ಅವನ ಹತ್ರ ನೀನು ಕ್ಷಮೆ ಕೇಳಲೇಬೇಕು, ಮೀನಾ ಹತ್ರ ಹೋಗ್ಲಿ ನೀನು ಕೇಳಬೇಡ, ಆದರೆ ನಿನ್ನ ಗಂಡಂಗೆ ಗೊತ್ತಿಲ್ದಲೇ ಮಾಡಿದ್ಯಾ, ಇವಾಗ ಕ್ಷಮೆ ಕೇಳು ಅಂತ ಹೇಳ್ತಾ ಇರ್ತಾಳೆ. ಸರಿ ಅತ್ತೆ ಅಂತ ಶಾಂತಿನೂ ಸಹ ಹೋಗ್ತಾಳೆ. ಅವಾಗ ಶಾಂತಿ ಬಂದ್ಬಿಟ್ಟು, ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇರ್ತಾಳೆ. ಅವಾಗ ರಂಗನಾಥ್ ಹೇಳ್ತಾನೆ, ಎಲ್ಲರ ಮುಂದೆ ಅಮ್ಮ ಈ ತಪ್ಪು ನಡೆದಿದ್ದು, ಎಲ್ಲರೂ ಬಂದಮೇಲೆ ಕ್ಷಮೆ ಕೇಳಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸೂರ್ಯ ಹೇಳ್ತಾನೆ, ಹೌದು ಇದು ಸರಿಯಾದ ಪಾಯಿಂಟು, ಎಲ್ಲರ ಮುಂದೂ ಸಹ ಅಮ್ಮ ಕ್ಷಮೆ ಕೇಳಲಿ, ನಾನು ಹೋಗಿ ಕರ್ಕೊಬರ್ತೀನಿ, ಬೇಕಾದಾಗ ಒಬ್ಬರು ಇರಲ್ಲ, ಬೇಡದಿದ್ದಾಗ ಎಲ್ಲ ವೇಸ್ಟ್ ಬಾಡಿಗಳು ಇಲ್ಲೇ ಇರ್ತವೆ ಅಂದ್ಬಿಟ್ಟು ಹೋಗಿ ರವಿನ ಕರ್ಕೊಬರಕ್ಕೆ ಹೋಗ್ತಾನೆ. ಅವಾಗ ಸೂರ್ಯ ಮತ್ತೆ ಮನೋಜ್ ಹತ್ರ ಹೋಗ್ಬಿಟ್ಟು, ಪೆಂಗ್ನನ್ ಮಗನೆ ಬಾ ಬೇಗ, ಪೌಡ್ರಮ್ಮ ಬಾ ನೀನು ಬೇಗ ಅಂತ ಕರಿತಾ ಇರ್ತಾನೆ. ಯಾಕೋ ಹಿಂಗೆ ಕರಿತಿದ್ಯಾ ಅಂದಾಗ, ಬಾ ನಿನಗೆಲ್ಲ ಹಬ್ಬ ಕಾದಿದೆ ಬಾ ಅಂತ ಕರಿತಾ ಇರ್ತಾನೆ. ಅವಾಗ ಲಕ್ಕಿ ಜೋರಾಗಿ ಮನೋಜ ಬಾರೋ ಅಂತ ಕರಿತಾ ಇರ್ತಾಳೆ. ಅವಾಗ ಸರಿ ಅಜ್ಜಿ ಬಂದೆ ಅಂತ ಬರ್ತಾನೆ. ಈ ಕಡೆ ರವಿ ಮತ್ತು ಶ್ರುತಿ ಇಬ್ರು ಬರ್ತಾರೆ. ಅಜ್ಜಿ ಏನು ಸಡನ್ನಾಗಿ ಬಂದಿದ್ದೀರಾ ಅಂತ ರವಿ ಕೇಳ್ತಾ ಇರ್ತಾನೆ. ಅವಾಗ ಎಲ್ಲ ವಿಷಯ ನನಗೆ ಗೊತ್ತಾಗಿದೆ, ಅದಕ್ಕೆ ಬಂದಿದ್ದೀನಿ ಅಂತ ಲಕ್ಕಿ ಹೇಳ್ತಾಳೆ. ಅವಾಗ ಶ್ರುತಿ ಹೇಳ್ತಾಳೆ, ಅಜ್ಜಿ ಇಲ್ಲಿ ಸಮಸ್ಯೆ ಇದೆ, ನೀವು ಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಬಂದಿದ್ದು, ನೀವು ಸಹ ಎಲ್ಲ ಒಟ್ಟಾಗಿ ಸೇರಿ ಇದನ್ನ ಸಮಸ್ಯೆ ಬಗೆಹರಿಸ್ಬೋದಿತ್ತು, ಆದರೆ ನನ್ನವರೆಗೂ ಬಂದಿದೆ, ಅದಕ್ಕೆ ನಾನು ಬಂದಿದ್ದೀನಿ ಅಂದ್ಬಿಟ್ಟು ಬಾರೆ ಶಾಂತಿ ಕ್ಷಮೆ ಕೇಳು ಅಂತ ಕರಿತಾ ಇರ್ತಾಳೆ. ಅವಾಗ ಶಾಂತಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳಕ್ಕೆ ಮುಜುಗರ ಆಗ್ತಾ ಇರುತ್ತೆ. ಆದರೂ ಸಹ ಬಂದು, ರೀ ನನ್ನ ತಪ್ಪಿಲ್ಲ, ಆದರೂ ಸಹ ನಾನು ಬೇಕು ಅಂತ ಈ ಕೆಲಸನ ಮಾಡಲಿಲ್ಲ, ಮಗನಿಗೋಸ್ಕರ ಮಾಡಿದೆ, ಆದರೂ ಸಾರಿ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಲಕ್ಕಿ ಹೇಳ್ತಾಳೆ, ಅಲ್ಲೋ ರಂಗ, ನೀನು ಯಾಕೋ ಸುಮ್ಮನೆ ಕೂತಿದ್ಯಾ, ನೀನು ಅವಳನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ಅಂತ ಹೇಳ್ತಾ ಇರ್ತಾರೆ. ಅವಾಗ ರಂಗನಾಥ್ ಸರಿ ಆಯಿತು ಬಿಡು ಅಂತ ಹೇಳ್ತಾ ಇರ್ತಾನೆ. ಅವಾಗ ಸೂರ್ಯ, ಶಬಾಷ್ ಶಬಾಷ್ ಲಕ್ಕಿ, ಎಷ್ಟು ಚೆನ್ನಾಗಿ ನೀನು ಹೇಳಿದೆ ಅಂತ ಚಪ್ಪಾಳೆ ಆಗ್ತಾ ಇರ್ತೀನಿ, ಒಂದು ವಾರದಿಂದ ಈ ಸಮಸ್ಯೆ ಬಗೆಹರಿದಿಲ್ಲ, ಆದರೆ ನೀನು ಬಂದು ಇಷ್ಟು ಬೇಗ ಸಮಸ್ಯೆನ ಸಾಲ್ವ್ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಲಕ್ಕಿ ಬಂದ್ಬಿಟ್ಟು, ಮೀನಾ ಹತ್ರ ನೀನೇನು ಬೇಜಾರು ಮಾಡ್ಕೋಬೇಡ ಕಣಮ್ಮ, ನಿಮ್ಮ ಅತ್ತೆ ಬೈದ್ರು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಅಜ್ಜಿ, ನನಗೇನು ಬೇಜಾರಿಲ್ಲ, ಆದರೆ ನಮ್ಮ ಅಮ್ಮನ ಸ್ವಲ್ಪ ಬೈದ್ರಲ್ಲ, ಅದಕ್ಕೆ ಬೇಜಾರು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ಕೇಳ್ಕೊಂಡೇನೆ ಶಾಂತಿ, ಮೀನಾ ಯಾವ ಥರ ಮಾತಾಡ್ತಿದ್ದಾಳೆ ಅಂತವ, ಇದಕ್ಕೆ ಕಣೆ ಮನೇಲಿ ಏನು ಒಡೆದೋಗ್ಬಾರ್ದು, ಸಮಸ್ಯೆ ಎಲ್ಲ ಅತ್ತೆ ಮಾವಂದಿರು ಚೆನ್ನಾಗಿರ್ಬೇಕು ಅಂತ ಇವಳು ಈ ಥರ ಮಾತಾಡ್ತಾ ಇದ್ದಾಳೆ, ಈಗಲಾದರೂ ಅವಳನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಆದರೂ ಸಹ ಶಾಂತಿ ಮುಖ ತಿರ್ಸ್ಕೊಂಡು ಈ ಕಡೆ ನಿಂತ್ಕೊಂಡಿರ್ತಾಳೆ. ಅವಾಗ ಲಕ್ಕಿ ಮನೋಜ್ನ ಕರೆದ್ಬಿಟ್ಟು ಬಾರೋ ಅಂತ ಕರೆದ್ಬಿಟ್ಟು ಕೆನ್ನೆಗೆರಡು ಬಿಡ್ತಾಳೆ. ಯಾಕಜ್ಜಿ ಹೊಡಿತೀಯ ಅಂತ ಕೇಳ್ತಾ ಇರ್ತಾನೆ. ಯಾಕಜ್ಜಿ ನನಗೆ ಹೊಡ್ತಿದೀಯ ಅಂತ ಮನೋಜ ಕೇಳಿದಾಗ, ಎಲ್ಲ ನಿನ್ನಿಂದೆಲ್ಲ ಕಣೋ ಕಾರಣ, ಇದಕ್ಕೆ ನೀನೇ ದೊಡ್ಡ ಕಾರಣ, ಏನೋ ದಬಾಕಿದ್ದೀನಿ ಅಂತ ಹೇಳ್ದಲ್ಲ, ಅದನ್ನ ಮಾಡೋದು ಬಿಟ್ಟು ಈಗೆಲ್ಲ ಮಾಡಿದೀಯಾ, 4 ಕೊಟ್ಟಿದ್ರೆ ನಿಮ್ಮಮ್ಮ ಇವತ್ತು ನೀನು ಸರಿ ಹೋಗ್ತಿದೆ ಅಂತ ಬೈತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಲಕ್ಕಿ ಇವನು ಊರಲ್ಲಿ ಬೆಳಿಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು, ನನಗೆ ಒಂದು ಕಡ್ಡು ಹಿಡ್ಕೊಂಡು ನೀನು ಯಾವಾಗಲೂ ಹೊಡಿತಾ ಇದ್ದೆಲ್ಲ, ಆ ಥರ ಇವನಿಗೂ ಹೊಡೆದಿದ್ರೆ ಬುದ್ಧಿ ಬರೋದು ಅಂತ ಹೇಳ್ತಾ ಇರ್ತಾನೆ. ಅವಾಗ ಮನೋಜ ಸೂರ್ಯನನ್ನೇ ಗುರಾಯಿಸ್ತಾ ಇರ್ತಾನೆ. ಅವಾಗ ಏನಮ್ಮ ದೊಡ್ಡ ಸೊಸೆ ಬಾಯಿಲಿ ಅಂದ್ಬಿಟ್ಟು ರೋಹಿಣಿ ಕರಿತಾ ಇರ್ತಾಳೆ. ಏನಜ್ಜಿ ಅಂತ ಅಂದಾಗ, ಇವ್ರ ಅಮ್ಮಂಗಂತೂ ಬುದ್ಧಿ ಇಲ್ಲ, ಮುದ್ದು ಮಾಡಿ ಈ ಥರ ಬೆಳೆಸಿದ್ಲು, ನೀನು ಮದುವೆ ಆದ್ಮೇಲೆ ಆದರೂ ಸರಿ ಮಾಡಬೇಕಿತ್ತಲ್ವ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಜ್ಜಿ, ಅವ್ರು ಬೇಕು ಅಂತ ಮಾಡಿಲ್ಲ, ಮಿಸ್ಸಾಗಿ ಮಾಡಿದ್ರು ಅಂದಾಗ, ಎಲ್ಲನೂ ಮಿಸ್ಸಾಗಿ ಮಾಡಿದ್ಕೆ ಮತ್ತೆ ಈ ಥರ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಅವ್ನು ತಪ್ಪು ಮಾಡಿದಲ್ದಲೆ ಮನೆಯವರೆಲ್ಲರೂ ಸಹ ಬಯಸ್ಕೊಳ್ಳೋ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಮತ್ತೆ ಲಕ್ಕಿ ಹೇಳ್ತಾಳೆ ರೋಹಿಣಿಗೆ, ಮತ್ತೆ ಇವನೇನಾದ್ರು ತಪ್ಪು ಮಾಡಿದರೆ ನೀನು ನಿಮ್ಮ ಅತ್ತೆ ಥರ ಮುಚ್ಚಿಡ್ಬೇಡ ಆಯಿತಾ, ಆವಾಗಲೇ ಸರಿ ಮಾಡೋಕ್ಕೆ ಟ್ರೈ ಮಾಡು, ಇಲ್ಲ ಅಂತಂದರೆ ನಿನ್ನ ಸಂಸಾರ ಹಾಳಾಗೋಗುತ್ತೆ, ನಿನ್ನ ಕೈಲಿ ಆಗಲಿಲ್ಲ ಅಂದರೆ ನನಗೆ ಹೇಳು, ನಾನು ಬಂದು ಸರಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ರೋಹಿಣಿ ಸರಿ ಅಜ್ಜಿ ಅಂತ ಹೇಳ್ತಾಳೆ. ಹಾಗೆ ಮನೋಜ ಕೂತಿರೋದು ನೋಡಿ, ಎದ್ದೋಗೋ ನನ್ನ ಮಗನೇ ಅಂತ ಬೈತಾ ಇರ್ತಾಳೆ. ಅವಾಗ ಮತ್ತೆ ಶಾಂತಿಗೂ ಹೇಳ್ತಾಳೆ, ಇನ್ಮೇಲಾದರೂ ನೀನು ನಿನ್ನ ಮಗನ ಬದಲಾಯಿಸೋಕ್ಕೆ ಟ್ರೈ ಮಾಡು ಅಂತ ಬೈತಾ ಇರ್ತಾಳೆ. ಅವಾಗ ರವಿ ಹೇಳ್ತಾನೆ, ಇಷ್ಟು ದೊಡ್ಡವನಾದರೂ ಸಹ ಇವನಿಗೆ ಇನ್ನೂ ಜವಾಬ್ದಾರಿ ಬಂದಿಲ್ಲ ಅಜ್ಜಿ, ಜವಾಬ್ದಾರಿ ಬರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಡಿಗ್ರಿ ಮಾಡಬೇಕಾಗುತ್ತೆ ಅಂತ ರಗಾಡ್ಕೊಂಡು ರವಿ ಹೇಳ್ತಾ ಇರ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು ಹೇಳಿದ್ದಕ್ಕೆ ಕರೆಕ್ಟ್ ಕಣೋ, ಸುಮ್ಮನಿರೋ, ಇಲ್ಲಾಂದ್ರೆ ಮತ್ತೆ ಡಿಗ್ರಿ ಮಾಡಿಬಿಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಇವನಿಗೆ ಜವಾಬ್ದಾರಿ ಬರಬೇಕು ಅಂತಂದರೆ ನಾನೊಂದು ವಿಷಯ ಹೇಳಲಕ್ಕೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ.
ಏನು ಹೇಳು ಅಂತ ಅಂದಾಗ ಲಕ್ಕಿ ಇವನು 29 ಲಕ್ಷ ಕೊಡಬೇಕು, ಅದನ್ನು ಕೊಟ್ಟರೆ ಇವನಿಗೆ ಜವಾಬ್ದಾರಿ ಬಂತು ಅಂತ ಅರ್ಥ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ ಅಷ್ಟು ದುಡ್ಡು ಅವ್ನು ಹೆಂಗೋ ಒಂದೇ ಸಲ ಕೊಡ್ತಾನೆ ಅಂತ ಅಂದಾಗ, ಒಂದೇ ಸಲ ಬೇಡ ಅಜ್ಜಿ, ಆದರೆ ತಿಂಗಳ 50,000 ಕೊಡೋಕೆ ಹೇಳಿ, ಅವನು ದೊಡ್ಡ ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಸೂರ್ಯನ ಮಾತು ಕೇಳಿಕೊಂಡು ಮನೋಜ್ ಮತ್ತೆ ರೋಹಿಣಿ ಇಬ್ರು ಗುರಾಯಿಸ್ತಾ ಇರ್ತಾರೆ. ಅವಾಗ ನೀನು ಹೇಳೋದು ಕರೆಕ್ಟು ಅಂತ ಲಕ್ಕಿ ಹೇಳ್ತಾ ಇರ್ತಾಳೆ. ಆವಾಗ ಮನೋಜ ಹೇಳ್ತಾನೆ, ಅದು ಹೇಗಜ್ಜಿ ಸಾಧ್ಯ, ನಮಗೆ ಬೇರೆ ಸ್ವಲ್ಪ ಸಾಲ ಇದೆ, ಬರೋ ದುಡ್ಡು ನಮಗೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಅದರಲ್ಲೂ ರೋಹಿಣಿ ಬೇರೆ ಅರ್ಶನದಾರಲ್ಲೇ ಇದ್ದಾಳೆ, ಅವಳಿಗೊಂದು ಸಾರ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಪ್ರೆಗ್ನೆಂಟ್ ಮಗನೇ, ಅದು ನಿನ್ನ ಪರ್ಸನಲ್, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ, ಬಟ್ ನೀನು ಕೊಡ್ಬೇಕಾದ್ರೆ ದುಡ್ಡನ್ನ ನೀನು ತಿಂಗಳ ಕೊಡು, ಅವಾಗಲೇ ನಿನಗೂ ಜವಾಬ್ದಾರಿ ಬರೋದು ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರಂಗನಾಥ್ ಸಹ ಲಕ್ಕಿ ಹತ್ರ ಬಂದ್ಬಿಟ್ಟು, ಸೂರ್ಯ ಹೇಳಿದ್ದು ಕರೆಕ್ಟು ಅಮ್ಮ, ಆ ಥರ ಮಾಡಕ್ಕೆ ಹೇಳು ಮನೋಜ್ಗೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಲಕ್ಕಿ ಹೇಳ್ತಾಳೆ, ಮನೋಜ ಹೀಗೆ ಮಾಡು, ತಿಂಗಳ ನೀನು ತಂದು ರಂಗನಾಥ್ಗೆ ದುಡ್ಡು ಕೊಡು ಸ್ವಲ್ಪ ಅಂದಾಗ, ಹಾಗೆಲ್ಲ ಆಗಲ್ಲ ಅಜ್ಜಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ರಂಗನಾಥ್, ಲೇ ಶಾಂತಿ, ಹೇಳ್ದೆ ತಾನೇ ನಿನ್ನ ಮಗುನ ಹೆಂಗೆ ಇಟ್ಕೋಬೇಕು ಅಂತ ನೋಡಿ, ಹೆಂಗೆ ಆಡ್ತಿದ್ದಾನೆ ಅಂತ ಮತ್ತೆ ಬೈತಾ ಇರ್ತಾನೆ. ಅವಾಗ ಲಕ್ಕಿ ಹೇಳ್ತಾಳೆ, ಶಾಂತಿ ನೋಡು ನಿನ್ನ ಮಗ ಯಾವ ಥರ ಬೆಳೀತಾ ಇದ್ದಾನೆ, ಇದಕ್ಕೆ ಮತ್ತೆ ನಾನು ಹೇಳೋದು ಅವನಿಗೆ ಸಲಿಗೆ ಕೊಡಬೇಡ ಅಂತವ, ಇವಾಗ ಹೇಳು ಫಸ್ಟ್ ದುಡ್ಡು ಕೊಡೋಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಶಾಂತಿ ಕಣ್ಣು ಬಿಟ್ಕೊಂಡು ಗುರಾಯಿಸ್ಕೊಂಡು ಕೊಡು ಅಂತ ಹೇಳ್ತಾ ಇರ್ತಾಳೆ. ಆದರೂ ಸಹ ಮನೋಜ ರೋಹಿಣಿನೇ ನೋಡ್ತಾ ಇರ್ತಾನೆ. ಅವಾಗ ಶಾಂತಿ ಹೇಳ್ತಾಳೆ, ಕೊಡ್ತೀನಿ ಅಂತ ಒಪ್ಕೊಳ್ಳೋ ಅಂದರೂ ಸಹ ಒಪ್ಕೋತಿರಲ್ಲ. ಅವಾಗ ಸೂರ್ಯ ಹೇಳ್ತಾನೆ, ಕತ್ಕೊಳ್ಳೋಕೆ ಮುಂಚೆ ನೀನು ಯೋಚನೆ ಮಾಡಬೇಕಿತ್ತು, ಇವಾಗ ಕೊಡು ಅಂತ ಹೇಳಿದಾಗ ಸರಿ ಆಯಿತು ಕೊಡ್ತೀನಿ ಅಂತ ಒಪ್ಕೋತಾನೆ. ಅವಾಗ ಲಕ್ಕಿ ಹೇಳ್ತಾಳೆ, ಲೇ ಶಾಂತಿ, ಇವನು ಸರಿಯಾಗಿ ಕೊಡ್ತಾನೆ ಇಲ್ವೇ ಅಂದಾಗ ಸೂರ್ಯ ಹೇಳ್ತಾನೆ, ನಿಜವಾಗ್ಲೂ ಅವನು ಕೊಡಲ್ಲ ಲಕ್ಕಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಲಕ್ಕಿ ಸುಮ್ಮನೆ ಇರೋ ಸೂರ್ಯ ಅಂದ್ಬಿಟ್ಟು ಶಾಂತಿನ ಕರೆದ್ಬಿಟ್ಟು ಬಾಯ್ಲಿ ಈ ಕಡೆ ಅಂತ ಕರಿತಾ ಇರ್ತಾಳೆ. ಶಾಂತಿ ಬಂದಾಗ ಲಕ್ಕಿ ಹೇಳ್ತಾಳೆ, ನೋಡು ತಿಂಗಳ ದುಡ್ಡನ್ನ ನಿನ್ನ ಮಗನ ಹತ್ರ ನೀನೇ ಇಸ್ಕೊಂಡು ಸೂರ್ಯನಿಗೆ ಕೊಡಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಒಂದು ಕ್ಷಣ ಶಾಕ್ ಆಗ್ಬಿಟ್ಟು, ನನ್ನ ಕೈಲಿ ಆಗಲ್ಲ ಅಂದಾಗ, ಏನಾಗಲ್ಲ, ದುಡ್ಡು ಕೊಡಬೇಕಾದ್ರೆ ಇತ್ತು ತಾನೆ, ಇವಾಗ ನೀನೇ ಇಸ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಅವಾಗ ಶಾಂತಿ ಒಪ್ಕೋತಾಳೆ. ಅವಾಗ ಸೂಪರ್ ಲಕ್ಕಿ, ನೀನು ಸೂಪರ್ ಅಂತ ಸೂರ್ಯ ಹೊಗಳ್ತಾ ಇರ್ತಾನೆ. ಅವಾಗ ಮೀನಾ ಹೇಳ್ತಾ ಇರ್ತಾಳೆ, ಅಜ್ಜಿ ಬನ್ನಿ ಸುಸ್ತಾಗಿದೆ, ನಿಮಗೆ ಒಂದು ಲೋಟ ಟೀ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಸರಿ ಅಂತ ಲಕ್ಕಿನೂ ಹೋಗ್ತಾಳೆ. ಈ ಕಡೆ ರಂಗನಾಥ್, ನನಗೆ ಅಮ್ಮ ಕೆಲಸ ಇದೆ ಅಂತ ಎದ್ದೋಗ್ತಾನೆ. ಮನೆಯವರೆಲ್ಲರೂ ಸಹ ಹೋಗ್ತಾರೆ, ಆದರೆ ಶಾಂತಿ ಮಾತ್ರ ಕುತ್ಕೊಂಡು ಒಬ್ಬಳೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಸಹ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ಮನೋಜ ಬಂದ್ಬಿಟ್ಟು, ಏನು ರೋಹಿಣಿ ಈ ಥರ ಆಯಿತು ಅಂದಾಗ, ಏನಾಯಿತು ಮನೋಜ್ ಅಂದಾಗ, ತಿಂಗಳ 50,000 ಕೊಡಬೇಕು ಅಂತವ ಲಕ್ಕಿ ಹೇಳಿದ್ರಲ್ವ, ನಾವು ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ರೋಹಿಣಿ ಹೇಳ್ತಾಳೆ, ಅವ್ರು ಬಂದಿದ್ದಕ್ಕೆ ತಾನೇ ಮಾವನು ಸಹ ಮಾತಾಡ್ತಿರೋದು, ಏನು ಮಾಡೋಂಗಿಲ್ಲ, ಇವಾಗ ನಾವು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ಆ ಸೂರ್ಯ ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ಲಕ್ಕಿನ ಪ್ಲಾನ್ ಮಾಡಿ ಕರ್ಕೊಬಂದಿದ್ದೇನೆ, ಇವಾಗ ನಾನು ಹೇಗೆ ತಂದ್ಕೊಡ್ಲಿ ಅಂತ ಹೇಳ್ತಾ ಇರ್ತೇನೆ, ನೀವೇ ಬುದ್ಧಿಗೆಟ್ಟು ಈ ಥರ ಮಾಡಿದ್ರಲ್ಲ ಅಂತ ಬೈತಾ ಇರ್ತಾಳೆ. ಎಲ್ಲರೂ ಸಹ ಹೀಗೆ ಬೈತೀರ ನಾನು ಅಂಥದ್ದು, ನಾನು ಏನು ತಪ್ಪು ಮಾಡಿದೆ ಅಂತ ಮನೋಜ ಮತ್ತೆ ರ್ಯಾಶಾಗಿ ಮಾತಾಡ್ತಾ ಇರ್ತಾನೆ. ಅವಾಗ ರೋಹಿಣಿ ಹೇಳ್ತಾಳೆ, ಸೂರ್ಯಂಗೆ ಇನ್ನು 2 ಲಕ್ಷ ಕೊಡಬೇಕಲ್ಲ, ಅದನ್ನು ಬಿಡಿ, ನಿಮ್ಮ ಅಪ್ಪಂಗೆ 27 ಲಕ್ಷದಲ್ಲಿ ನಿಮಗೂ ಶೇರ್ ಇದೆ ಅಲ್ವಾ, ಅದರಲ್ಲಿ 9 ಲಕ್ಷ ಹೋದರೆ ಇನ್ನು ಮಿಕ್ಕಿದ 18 ಲಕ್ಷನ ನೀವು ಕೊಡಬೇಕಾಗುತ್ತೆ, ಅದನ್ನು ಹೋಗಿ ಕೇಳಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮನೋಜ, ನೀನು ಹೇಳಿದ್ದೆ ಕರೆಕ್ಟು, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಗೊತ್ತಾಗಿದ್ರೆ ನೀವು ಯಾಕೆ ತಪ್ಪು ಮಾಡ್ತಿದ್ರಿ ಅಂತ ರೋಹಿಣಿ ಮತ್ತೆ ಬೈತಾ ಇರ್ತಾಳೆ. ಅವಾಗ ಸರಿ ತಡಿ, ನಾನು ಹೇಳ್ಬರ್ತೀನಿ, ಇನ್ನು 18 ಲಕ್ಷ ಕೊಡಬೇಕು ಅಂತ ಮನೋಜ್ ಹೋಗ್ಬೇಕಾದ್ರೆ, ಹೋಗಬೇಡಿ ನಿಲ್ಲಿ, ಇವಾಗಲೇ ಹೇಳಿದ್ರೆ ಸೂರ್ಯ ಮತ್ತೆ ಜಗಳಕ್ಕೆ ಬರ್ತಾನೆ, ನಾವು ದುಡ್ಡು ಕೊಡಬೇಕಾದ್ರೆ ಹೇಳೋಣ ಅಂತ ರೋಹಿಣಿ ಹೇಳ್ತಾಳೆ. ಅಂಗಡಿಗೆ ಬೇರೆ 1 ಲಕ್ಷ ಖರ್ಚು ಬರುತ್ತೆ, ಅದರಲ್ಲಿ ಇವನಿಗೆ 50,000 ಬೇರೆ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನೋಜ್. ಅವಾಗ ಏನಾದರೂ ಮಾಡೋಣ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.